course coach is involved in this, but I feel ಜಾಗತಿಕ ಒಲಿಂಪಿಕ್ಸ್ನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದು ಮಂಗಳೂರಿಗೆ ಆಗಮಿಸಿದ ಕ್ರೀಡಾಳುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಲಾಯಿತು. ವಿಶಿಷ್ಟರಿಗಾಗಿ ಜಾಗತಿಕ ಒಲಿಂಪಿಕ್ಸ್ ಅಥೆನ್ಸ್ ಗ್ರೀಸ್ 2011ರಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಮಂಗಳೂರಿನ ಚೇತನ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಕುಮಾರಿ ಧನ್ಯ 2 ಚಿನ್ನದ ಪದಕ, ಮಾಸ್ಟರ್ ರಾಯ್ಸ್ಟನ್ ಪಿಂಟೋ 1 ಚಿನ್ನದ ಪದಕ, ಕುಮಾರಿ ಪ್ರಮೀಳಾ ಪಿಂಟೋ ರೋಲರ್ ಸ್ಕೇಟಿಂಗ್ನಲ್ಲಿ 1 ಚಿನ್ನದ ಪದಕ ಹಾಗೂ 1 ಕಂಚಿನ ಪದಕ ಮತ್ತು ಮಾಸ್ಟರ್ ಅನಿಲ್ ಮೆಂಡೋನ್ಸಾ ವಾಲಿಬಾಲ್ನಲ್ಲಿ 1 ಕಂಚಿನ ಪದಕ ಗೆದ್ದಿದ್ದಾರೆ. ಶುಕ್ರವಾರ ಇವರು ನಗರಕ್ಕೆ ಆಗಮಿಸಿದಾಗ ಬೃಹತ್ ಮೆರವಣಿಗೆಯ ಮೂಲಕ ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿನಲ್ಲಿ ಅದ್ದೂರಿಯಾದ ಸ್ವಾಗತ ಕೋರಲಾಯಿತು. ನಗರ ಪಾಲಿಕೆಯ ಮೇಯರ್ ಕೆ ಪ್ರವೀಣ್ ಅವರು ಮಕ್ಕಳಿಗೆ ಹೂಮಾಲೆ ಹಾಕಿ ಸ್ವಾಗತಿಸಿ ಗೌರವಿಸಿದರು. ನಂತರ ನಡೆದ ಚೇತನ ಸ್ಕೂಲ್ ವತಿಯಿಂದ ಮಕ್ಕಳಿಗೆ ಅದ್ದೂರಿಯ ಸ್ವಾಗತ ಕೋರಿ ವೇದಿಕೆಯಲ್ಲಿ ನಗರ ಪಾಲಿಕೆ ಆಯುಕ್ತರು, ಮಾಜಿ ಮೇಯರ್ ಶಶಿಧರ ಹೆಗಡೆ ಹಾಗೂ ಶಾಲಾ ವ್ಯವಸ್ಥಾಪಕರು ಎಲ್ಲರೂ ಸೇರಿ ಈ 4 ಮಕ್ಕಳನ್ನು ಹೂಮಾಲೆ ಶಾಲು ಹಾಕಿ ಸನ್ಮಾನಿಸಿದರು. ನಗರದ ಉದ್ಯಮಿಯೊಬ್ಬರು ಈ 4 ಮಕ್ಕಳಿಗೆ ತಲಾ 5,000 ರೂಪಾಯಿಯ ದೇಣಿಗೆಯನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಆಯುಕ್ತರು, ಈ 4 ಮಕ್ಕಳು ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ತಲಾ 50,000 ರೂಪಾಯಿ ದೇಣಿಗೆಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ನೀಡಲಾಗುವುದು ಎಂದು ಹೇಳಿದರು. ನಾವು ಯಾವುದೇ ರೀತಿಯ ಒಂದು ಬೆಲೆಯನ್ನು ಕಟ್ಟಕ್ಕೆ ನಾವು ಸಾಧ್ಯತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಈ ಹಂತದಲ್ಲಿ ಆಶಾ ಜ್ಯೋತಿ ಸಂಸ್ಥೆಯ ಎಲ್ಲರೂ ಕೂಡ ಮಂಚೂರಿಯಲ್ಲಿ ನಿಂತು ಈ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ತಾವೇ ಆಯೋಜನೆ ಮಾಡಿದ್ದೀರಾ, ಅವರಿಗೆ ನನ್ನ ಗೌರವಗಳನ್ನು ನಾನು ಈ ಸಂದರ್ಭದಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆಯಲ್ಲಿ ನನಗೆ ಆಶಾ ಜ್ಯೋತಿ ಸಂಸ್ಥೆ ಅವರು ಇದುವರೆಗೆ ಮಾಡಿರುವಂತಹ ಅನನ್ಯವಾದಂತಹ ಸಮಾಜ ಸೇವೆ ಮತ್ತು ಈ ವಿಶಿಷ್ಟ ಮಕ್ಕಳ ಹಿನ್ನೆಲೆಯಲ್ಲಿ ಅವರು ಮಾಡುತ್ತಿರುವಂತಹ ಸೇವೆಯನ್ನು ತುಂಬ ಆಧಾರಪೂರ್ವಕವಾಗಿ ಸ್ಮರಿಸ್ತಾ ಇನ್ನು ಮುಂದೆಯೂ ಕೂಡ ಅವರು ಹೆಚ್ಚಿನ ಒಂದು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಈಗ ಧನ್ಯ ರಾವ್ ಅವರ ಸಾಧನೆ, ಅವರ ತಾಯಿ ನನ್ನ ಸಹಪಾಠಿ, ನಾವು ಒಟ್ಟಿಗೆ ಓದಿದವರು. ನಮಗೆ ಹೃದಯ ತುಂಬಿ ಬಂದಿದೆ ನನಗೆ ರೇಣುಕಾ ಅವರು ಅಂದರೆ ನಾನು ಈ ಸಂದರ್ಭದಲ್ಲಿ ಮಕ್ಕಳ ಒಂದು ಸಾಧನೆಯನ್ನು ಅಭಿನಂದಿಸುವುದರ ಜೊತೆಗೆ ಆ ಮಕ್ಕಳಲ್ಲಿ ಆ ಒಂದು ಅವರ ಅಶಕ್ತತೆಯನ್ನು ಅವರು ಅದನ್ನು ಸನ್ಮಾನಕ್ಕೆ ಸಂತೋಷದಿಂದ ಉತ್ತರಿಸಿದ ಈ 4 ಮಕ್ಕಳು ತಮ್ಮ ಮನದಾಳದ ಮಾತುಗಳನ್ನು ಹೇಳಿತು ಹೀಗೆ. ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.